ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ಬೆಳಗಿನ ಹೈ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಹೆಸರು ಕಾಳು ಮತ್ತು ಉದ್ದಿನ ಬೇಳೆನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಅದಕ್ಕೆ ಒಂದು ಮೆಣಸಿಕಾಯಿ, ಸ್ವಲ್ಪ ಶುಂಠಿನ ಸೇರಿಸಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಸ್ಟ್ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ಮಾಡ್ಕೊತಿದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ನಿಜವಾಗ್ಲೂ ಹೈ ಪ್ರೋಟೀನ್ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಫಸ್ಟು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದು ಆರಿದ ಮೇಲೆ ಮಿಕ್ಸಿ ಜಾರಿಗೆ 1-2 ಮೆಣಸಿಕಾಯಿ, ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ. ಒಂದು 4-5 ಬೆಳ್ಳುಳ್ಳಿ, ಒಂದು 3-4 ಮೆಣಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ರುಬ್ಕೊಂಡ್ರೆ ಕಡಲೆ ಬೀಜದ ಚಟ್ನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಆ್ಯಂಡ್ ಇನ್ನು ದೋಸೆನ ನಾವು ಮಾಡಬೇಕಾದ್ರೆ ಒಂದು ಸಣ್ಣ ಟಿಪ್ಸ್ನ ಹೇಳ್ತೀನಿ. ಏನಂತ ಹೇಳಿದ್ರೆ, ನಾವು ಕೆಲವೊಂದು ಸಲ ಈ ಚಳಿಗಾಲದಲ್ಲಿ ಅದು ಹುಗ್ಗು ಬರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ರಾತ್ರಿನೇ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ರೆ ಅದರ ತಳಭಾಗಕ್ಕೆ ಸ್ವಲ್ಪ ಬಿಸಿ ನೀರಿನ ಒಂದು ಪಾತ್ರೆನ ಇಟ್ಟು ಅದರ ಮೇಲೆ ನಾನು ಈ ರುಬ್ಬಿರುವಂತಹ ಪಾತ್ರೆನ ಇಡ್ತೀನಿ. ಸೊ ಹಾಗಾಗಿ ನನಗೆ ದೋಸೆ ಚೆನ್ನಾಗಿ ಉಗ್ಗಿ ಬರುತ್ತೆ. ಯಾವುದೇ ರೀತಿ ಸೋಡಾ ಆ ಥರ ಯಾವುದೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಹೈ ಪ್ರೋಟೀನ್ ಹೆಸರು ಕಾಳಿನ ದೋಸೆ ಮತ್ತು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.